ಇಂಟರ್ನೆಟ್ ಅಲ್ಲಿ ಒಂದು ದೊಡ್ಡ ಕತೆ ವರ್ಷಗಳಿಂದ ಹರಿದಾಡ್ತಾ ಇದೆ. ವಿರಾಟ್ ಕೊಹ್ಲಿಗೋಸ್ಕರ MS ಧೋನಿ ಸೆಲೆಕ್ಷನ್ ಕಮಿಟಿನೇ ಸ್ಯಾಕ್ ಮಾಡಿದ್ರು ಅಂತ. ಇದು ನಿಜಾನ? ಟೆಸ್ಟ್ ಕ್ರಿಕೆಟ್ ನಲ್ಲಿ ಇಂಡಿಯಾ ನಂಬರ್ 1 ಆಗಿದ್ದಕ್ಕೂ, ರೋಹಿತ್ ಶರ್ಮಾ ಹಿಟ್ ಮ್ಯಾನ್ ಆಗಿದ್ದಕ್ಕೂ, ರವೀಂದ್ರ ಜಡೇಜಾ ಸರ್ ಜಡೇಜಾ ಆಗಿದ್ದಕ್ಕೂ ಇದೆಲ್ಲದಕ್ಕೂ ಒಂದು ಎಕ್ಸೈಟಿಂಗ್ ಲಿಂಕ್ ಇದೆ. 2011-12ರಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಸೀರೀಸ್. ಇಂಡಿಯಾ ಬ್ಯಾಕ್ ಟು ಬ್ಯಾಕ್ ಸೋಲ್ತಾ ಇತ್ತು. ಯಂಗ್ ವಿರಾಟ್ ಕೊಹ್ಲಿ ಫಸ್ಟ್ 2 ಮ್ಯಾಚ್ ಗಳಲ್ಲಿ ಹೊಡೆದಿದ್ದು 11-0, 23-9. ಇಂಡಿಯನ್ ಮೀಡಿಯಾ ಎಲ್ಲ ಕೂಡ ವಿರಾಟ್ ಕೊಹ್ಲಿ ಅವ್ರನ್ನ ಟೀಮ್ ಇಂದ ಕಿತ್ತಾಕಿ ರೋಹಿತ್ ಶರ್ಮಾ ಅವರಿಗೆ ಅವಕಾಶ ಕೊಡಿ ಅಂತ ಹೇಳ್ತಾ ಇತ್ತು. ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಮತ್ತು ವೈಸ್ ಕ್ಯಾಪ್ಟನ್ ವೀರೇಂದರ್ ಸೆಹವಾಗ್ ವಿರಾಟ್ ಕೊಹ್ಲಿ ಅವರ ಹಿಂದೆ ಗಟ್ಟಿಯಾಗಿ ನಿಂತ್ಕೋತಾರೆ. ಆರಂಭದಲ್ಲಿ ಕೇವಲ 2 ಬ್ಯಾಡ್ ಇನ್ನಿಂಗ್ಸ್ ಗಳಿಗೆ ಯುವ ಆಟಗಾರನನ್ನ ತಂಡದಿಂದ ಕಿತ್ತಾಕಿದ್ರೆ ಆತನ ಕಾನ್ಫಿಡೆನ್ಸ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ ಅಂತ ಮಹೇಂದ್ರ ಸಿಂಗ್ ಧೋನಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ನಂಬಿಕೆಗೆ ಪ್ರತಿಫಲ ಏನ್ ಸಿಕ್ತು? ಪರ್ತ್ ನ ಬೌನ್ಸಿ ಪಿಚ್ ನಲ್ಲಿ ವಿರಾಟ್ ಕೊಹ್ಲಿ 44 ಮತ್ತು 75 ರನ್ಸ್ ಗಳನ್ನ ಸ್ಕೋರ್ ಮಾಡ್ತಾರೆ. ಅದರ ವೆರಿ ನೆಕ್ಸ್ಟ್ ಮ್ಯಾಚ್ ಅಡಿಲೇಡ್ ನಲ್ಲಿ ಟೆಸ್ಟ್ ಕರಿಯರ್ ನ ಮೊದಲ ಸೆಂಚುರಿ ಕೂಡ ಹೊಡಿತಾರೆ. 2013 ಚಾಂಪಿಯನ್ಸ್ ಟ್ರೋಫಿ ಮಿಡಲ್ ಆರ್ಡರ್ ನಲ್ಲಿ ರೋಹಿತ್ ಶರ್ಮಾ ಅವರು ಬ್ಯಾಕ್ ಟು ಬ್ಯಾಕ್ ಸ್ಟ್ರಗಲ್ ಮಾಡ್ತಾ ಇದ್ರು. ಆ ಟೈಮ್ ಅಲ್ಲಿ ಧೋನಿ ತಗೊಂಡಂತ ಒಂದು ನಿರ್ಧಾರ, ರೋಹಿತ್ ಶರ್ಮಾ ಅವ್ರನ್ನ ಓಪನರ್ ಆಗಿ ಪ್ರಮೋಟ್ ಮಾಡ್ತಾರೆ. ದ ರೆಸ್ಟ್ ಈಸ್ ಹಿಸ್ಟ್ರಿ. ಕೇವಲ ರೋಹಿತ್ ಶರ್ಮಾ ಆಗಿದ್ದವರು ಹಿಟ್ ಮ್ಯಾನ್ ಆಗ್ತಾರೆ. ಒಂದ್ ಕಾಲದಲ್ಲಿ ರವೀಂದ್ರ ಜಡೇಜಾ ತಂಡದಲ್ಲಿರೋದೇ ದಂಡ, ಈಸ್ ಅ ವೇಸ್ಟ್ ಕ್ರಿಕೆಟರ್ ಅಂತ ಇಡೀ ಜಗತ್ತೇ ಟೀಕೆ ಮಾಡ್ತಾ ಇತ್ತು. ಆದ್ರೆ ಮಹೇಂದ್ರ ಸಿಂಗ್ ಧೋನಿ ಅವರು ಜಡೇಜಾನಿಗೆ ಸತತ ಅವಕಾಶಗಳನ್ನ ಕೊಡ್ತಾರೆ. ಲೇಟರ್ ನಂಬರ್ 1 ಬೌಲರ್, ನಂಬರ್ 1 ಆಲ್ರೌಂಡರ್. 2013ರ ICC ಚಾಂಪಿಯನ್ಸ್ ಟ್ರೋಫಿ ಫೈನಲ್ಸ್ ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗ್ತಾರೆ. ಹಾಗಿದ್ರೆ ಸೆಲೆಕ್ಟರ್ಸ್ ಕತೆ ಏನಾಯ್ತು? ಅವ್ರು ಏನಕ್ಕೆ ಸ್ಯಾಕ್ ಆದ್ರು? ಆಕ್ಚುಲಿ ಸೆಲೆಕ್ಟರ್ಸ್ ವಿರಾಟ್ ಕೊಹ್ಲಿ ಮಾತ್ರ ಅಲ್ಲ, MS ಧೋನಿ ಅವ್ರನ್ನ ಕ್ಯಾಪ್ಟನ್ಸ್ ಇಂದ ಕೆಳಗಡೆ ಇಳಿಸಬೇಕು ಅಂತ ಪ್ಲಾನ್ ಮಾಡಿತ್ತು. ಬಿಕಾಸ್ ಓವರ್ಸೀಸ್ ನಲ್ಲಿ ಇಂಡಿಯಾ ಬ್ಯಾಕ್ ಟು ಬ್ಯಾಕ್ ಸೋಲ್ತಾ ಇತ್ತು. ಆದ್ರೆ ಆಗಿನ BCCI ಪ್ರೆಸಿಡೆಂಟ್ N ಶ್ರೀನಿವಾಸನ್ ತಮ್ಮ ವಿಟೋ ಪವರ್ ನ ಬಳಸ್ತಾರೆ. MS ಧೋನಿ ಅವ್ರನ್ನ ಸೇವ್ ಮಾಡ್ಕೋತಾರೆ. ಅಂಡ್ ಕೆಲವೇ ದಿನಗಳಲ್ಲಿ ಸೆಲೆಕ್ಟರ್ಸ್ ತಮ್ಮ ಸ್ಥಾನನ ಕಳ್ಕೋತಾರೆ. ಈ ಇನ್ಸಿಡೆಂಟ್ ಗಳನ್ನ ಮಿಕ್ಸ್ ಮಾಡಿ ಇಂಟರ್ನೆಟ್ ನಲ್ಲಿ ಇವತ್ತು ಜನ ವಿರಾಟ್ ಕೊಹ್ಲಿಗೋಸ್ಕರ MS ಧೋನಿ ಸೆಲೆಕ್ಷನ್ ಕಮಿಟಿನೇ ಸ್ಯಾಕ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಕಥೆ ಏನೇ ಇರಲಿ, ಈ ಪ್ಲೇಯರ್ಸ್ ಗೆ MS ಧೋನಿ ಕೊಟ್ಟಂತ ಸಪೋರ್ಟ್ ನ ಇವ್ರು ಯಾರು ಕೂಡ ಮರ್ತಿಲ್ಲ. ಟೆಸ್ಟ್ ಕ್ಯಾಪ್ಟನ್ಸಿ ಬಿಟ್ಟಾಗ ನನಗೆ ಯಾರು ಕೂಡ ಮೆಸೇಜ್ ಮಾಡಿಲ್ಲ ಎಕ್ಸೆಪ್ಟ್ ಮಹೇಂದ್ರ ಸಿಂಗ್ ಧೋನಿ ಅಂತ ವಿರಾಟ್ ಕೊಹ್ಲಿ ಅವರೇ ಇಂಟರ್ವ್ಯೂ ಒಂದರಲ್ಲಿ ಎಮೋಷನಲ್ ಆಗಿದ್ರು. ಇನ್ನು ಹಿಟ್ ಮ್ಯಾನ್ ಅಂತೂ ನನ್ನ ಕರಿಯರ್ ನ ಟರ್ನಿಂಗ್ ಪಾಯಿಂಟ್ ಮಹೇಂದ್ರ ಸಿಂಗ್ ಧೋನಿ ಅಂತ ಅಂದಿದ್ರು. ಜಡೇಜಾ ಪಾಲಿಗಂತೂ ಧೋನಿಯ ಮೆಂಟರ್, ಧೋನಿಯ ಗುರು. ಇದೆಲ್ಲದರ ಹಿಂದೆ ಒಂದು ದೊಡ್ಡ ಕ್ವೆಶ್ಚನ್ ಇದೆ. ಧೋನಿ ಇವ್ರನ್ನೆಲ್ಲ ಬೆಳೆಸಿದ್ರು, ಆದ್ರೆ ಧೋನಿನ ಯಾರು ಬೆಳೆಸಿದ್ರು? ಅದು 2005 ವೈಜಾಗ್ ಅಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಆಗ್ತಾ ಇತ್ತು. ಅಲ್ಲಿ ತನಕ ಬಾಂಗ್ಲಾದೇಶ್ ಸೀರೀಸ್ ಅಲ್ಲಿ ಅಂಡ್ ಪಾಕಿಸ್ತಾನ್ ಸೀರೀಸ್ ಅಲ್ಲಿ MS ಧೋನಿ ಅವರು ಸ್ಟ್ರಗಲ್ ಮಾಡಿದ್ರು. ಬಟ್ ಅವತ್ತು ಆಗಿನ ಕ್ಯಾಪ್ಟನ್ ದಾದಾ ತಗೊಂಡಂತ ಆ ಒಂದು ಡಿಸಿಷನ್, ತಮ್ಮ ನಂಬರ್ 3 ಪೊಸಿಷನ್ ನ MS ಧೋನಿಗೆ ಬಿಟ್ಕೊಡ್ತಾರೆ. ದ ರೆಸ್ಟ್ ಈಸ್ ಹಿಸ್ಟ್ರಿ. ಜಗತ್ತೇ ಅವತ್ತು ಮಹೇಂದ್ರ ಸಿಂಗ್ ಧೋನಿ ಅವ್ರ ಕಡೆ ತಿರುಗಿ ನೋಡುತ್ತೆ. ಅಲ್ಲಿಂದ ಶುರುವಾಗಿದ್ದು ಧೋನಿಯರ. ಕ್ರಿಕೆಟ್ ನಲ್ಲಿ ಇದನ್ನ ಬಟರ್ಫ್ಲೈ ಎಫೆಕ್ಟ್ ಅಂತಾರೆ. ಅವತ್ತು ದಾದಾ ಧೋನಿನ ನಮ್ದೇ ಇರ್ತಿದ್ರೆ ಇವತ್ತು ಧೋನಿ ಅನ್ನೋ ಲೆಜೆಂಡ್ ಇರ್ತಾ ಇರ್ಲಿಲ್ಲ. ಧೋನಿ ಇರ್ತಾ ಇರ್ಲಿಲ್ಲ ಅಂದ್ರೆ ಇವತ್ತಿನ ಲೆಜೆಂಡ್ಸ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ ಇವ್ರ ಕತೆ ಏನಾಗ್ತಾ ಇತ್ತು? ದಾದಾ ಟು ಧೋನಿ, ಧೋನಿ ಟು ಕೊಹ್ಲಿ, ರೋಹಿತ್, ಜಡೇಜಾ. ಇದೇ ಇಂಡಿಯನ್ ಕ್ರಿಕೆಟ್ ನ ಅಸಲಿ ಪರಂಪರೆ.